ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ಚುಡುಗುಪ್ಪ ಪಟ್ಟಣದಲ್ಲಿ ಇಂದು ನೇರ ಸಂದರ್ಶನದ ಮೂಲಕ ಉಪ್ಪೆ ನ್ಯೂಸ್ ನಲ್ಲಿ ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವ ನೇಹಾ ತಂದೆ ಚಂದ್ರಕಾಂತ್ ಅವರು ನಮ್ಮ ಜೊತೆಯಲ್ಲಿ ಮಾತನಾಡಿ, ನನ್ನ ತಂದೆ ತಾಯಿಗಳ ಆಶೀರ್ವಾದದ ಒಂದು ಪರಿಣಾಮವಾಗಿ ಹಾಗೂ ನನ್ನ ಸತತ ಪ್ರಯತ್ನದ ಪರಿಣಾಮವಾಗಿ ನಾನು ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದೇನೆ. ರಾಜ್ಯ ಮಟ್ಟದಲ್ಲಿಯೂ ಕೂಡ ನನ್ನ ಒಂದು ಸ್ಥಾನಮಾನ ಸಿಕ್ಕಿರುವುದು ನನಗೆ ಅತ್ಯಂತ ಖುಷಿ ತಂದಿದೆ ಎಂದು ಉಪ್ಪೆ ನ್ಯೂಸ್ ಜೊತೆಗೆ ಏನಪ್ಪ ಅಂದರೆ ಹಂಚಿಕೊಂಡಿರುವ ಸಂದರ್ಶನವನ್ನು ನಿಮಗೆ ನೇರ ಪ್ರಸಾರ ಮೂಲಕ ತೋರಿಸ್ತಾ ಇದ್ದೇವೆ. ಓದುತ್ತಿರುವ ವಿದ್ಯಾರ್ಥಿ ಸೋನಾ ಚಂದ್ರಕಾಂತ್ ಎಂಬ ವಿದ್ಯಾರ್ಥಿ, ಇವಳು 600 ಅಂಕಗಳ ಪೈಕಿ 593 ಅಂಕಗಳನ್ನು ಗಳಿಸಿ ಇಡೀ ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ ಹೊಂದಿ ಈ ಒಂದು ಬೀದರ್ ಜಿಲ್ಲೆಗೆ ಒಂದು ಹೆಮ್ಮೆಯ ಪುತ್ರಿಯಾಗಿ ಹೊರಹೊಮ್ಮಿದ್ದಾಳೆ. ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಕರ್ನಾಟಕದಲ್ಲಿ ಕೊನೆಯ ಜಿಲ್ಲೆ ಅಂತ ಇದ್ರು. ಈ ಕೊನೆಯ ಜಿಲ್ಲೆಗೆ ಬೀದರ್ ಜಿಲ್ಲೆಗೆ ಮೊದಲನೇ ಸ್ಥಾನ, ಇಡೀ ಕರ್ನಾಟಕಕ್ಕೆ 28ನೇ ಸ್ಥಾನವನ್ನು ಪಡೆದು ಇಡೀ ಜಿಲ್ಲೆಗೆ ಹೆಮ್ಮೆಯ ಪುತ್ರಿಯಾಗಿ ಮತ್ತು ಅವರು ಈ ಒಂದು ಕಾಲೇಜಿಗೆ ಉತ್ತಮ ವಿದ್ಯಾರ್ಥಿಯಾಗಿ ಮತ್ತು ಅವರ ತಂದೆ ತಾಯಿಗೆ ಉತ್ತಮ ಮಗಳಾಗಿ ಹೊರಹೊಮ್ಮಿದ್ದಾಳೆ. ಇದು ತುಂಬಾ ಸಂತೋಷದ ವಿಷಯ ಮತ್ತು ಹೆಮ್ಮೆಯ ವಿಷಯ. ಈಕೆ ಭವಿಷ್ಯವೂ ಕೂಡ ಹಾಗೆ ಮುಂದುವರೆದು ಉಜ್ವಲವಾಗಿ ಭವಿಷ್ಯ ಪಡೆದು ಒಂದು ದೇಶ ಸೇವೆ ಮಾಡುವಂತ ಆಸಕ್ತಿ ಆ ಭಗವಂತನ ಮಗಳಿಗೆ ಆ ಹುಡುಗಿ ಕೊಡಲಿ ಎಂದು ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಹಾರೈಸುತ್ತೇನೆ. ಜೊತೆಗೆ ಈ ಒಂದು ಕಾಲೇಜಿನ ಪ್ರಾಂಶುಪಾಲರಿರ್ಬೋದು ಅಥವಾ ಪ್ರಾಧ್ಯಾಪಕರಿರ್ಬೋದು, ಅವರು ಯಾವಾಗಲಾದರೂ ಸರ್ಕಾರಿ ಶಾಲೆ ಸರ್ಕಾರಿ ಸ್ಕೂಲ್ ಅಂದ್ರೆ ಏನದು ಕೀಳರಿಮೆ ಇತ್ತು, ಆ ಕೀಳರಿಮೆಯನ್ನು ಇವತ್ತು PU ಕಾಲೇಜ್ ಪ್ರಿನ್ಸಿಪಲ್ ಇರಲಿ ಪ್ರಾಧ್ಯಾಪಕರಲ್ಲಿ ಅದನ್ನು ಅಳಿಸಿ ಹಾಕುವಂತ ಒಂದು ವ್ಯವಸ್ಥೆ ಮಾಡಿ ಉತ್ತಮ ಒಂದು ಎಜುಕೇಶನ್ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಮ್ಮ ತಾಲೂಕಿನ ಮಕ್ಕಳಿಗೆ ಎಂದು ನಾನು ಹೇಳ್ತಾ, ಪ್ರಾಂಶುಪಾಲರು ಹೇಳ್ತಾ ಅವರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. ಮತ್ತು ಈ ಒಂದು ಅರೇಂಜ್ಮೆಂಟ್ ಮಾಡಿದ ನಮ್ಮ ಅನಿಲ್ ಸಿಂಧೆ ಅವರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಈ ಒಂದು ಹುಡುಗಿಗೆ ಗುರುತಿಸಿ ಇಲ್ಲಿ ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿ ಇವರಿಗೆ ಸನ್ಮಾನ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓದುವಂತ ಒಂದು ಹುಮ್ಮಸ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಲ್ಲಿ ಸಿಂಧೆ ಅವರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. ಹಾಗೆ ಇಲ್ಲಿ ಬಂದಂತ ಮುಸ್ತಫಾ ಹಾಗೂ ಎಲ್ಲ ನನ್ನ ಬಂಧುಗಳು ಮತ್ತೆಲ್ಲ ಸ್ಟಾಫಿಗೂ ಕೂಡ ಒಂದು ಕಾಲೇಜಿನ ಎಲ್ಲ ಸ್ಟಾಫಿಗೂ ಮತ್ತು ವಿಶೇಷವಾಗಿ ಪೇರೆಂಟ್ಸ್ ಅವರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. ಮುಂದೆ ಈ ಹುಡುಗಿ ಭವಿಷ್ಯ ಉಜ್ವಲವಾಗಿ ಬೆಳಗಲೆಂದು ನಾನು ಹಾರೈಸುತ್ತಾ ನಾನು 4 ನನ್ನ ಅನಿಸಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದ.